ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೇದಾಗ್ತಾ ಇದೆ. ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ, ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಇದು ಬಂದು ಮನೆಗೆ, ಅಂಗಡಿಗಳಿಗೆ, ಶಾಪ್ಗಳಿಗೆ, ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು. ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ. ಮತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ, ಹಣಕಾಸಿನ ಸಮಸ್ಯೆ. ಅಸ್ಸಲಾಂ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ಒಂದು ಲೈಕ್ನ ಕೊಡಿ. ತುಂಬ ದಿನ ಆಯಿತು ನಾನು ಸೇವಿಂಗ್ಸ್ ಮಾಡಿರೋ ವಿಡಿಯೋನ ತೋರಿಸಿ. ಹಾಗಾಗಿ ಇವತ್ತು ಹೇಗೋ ನಾನು ಸೇವಿಂಗ್ಸ್ನ ಎಷ್ಟಿದೆ ಏನು ಅಂತ ಲೆಕ್ಕ ಆಗ್ತಾ ಇದೆ. ಹಾಗೆಯೇ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋದ. ತುಂಬ ದಿನದಿಂದ ನಾನು ಅದನ್ನು ತೆಗೆದೇ ಇಲ್ಲ, ಎರಡೂವರೆ ತಿಂಗಳೇ ಆಗೋಯ್ತು. ಹಾಗಾಗಿ ನೋಡೋದ ಎಷ್ಟಿದೆ ಏನು ಅಂತ. ಇವತ್ತು ಎಲ್ಲ ಕೆಲಸ ಮಾಡಿ ಬೇಗ ಮುಗಿಸಿದೆ. ಕುತೂಹಲ ಇತ್ತು ಎಷ್ಟಿದೆ ಏನು ಅಂತ. ಅದಲ್ಲದೆ ನನಗೆ ಸ್ವಲ್ಪ ಅಮೌಂಟ್ ಕೂಡ ಬೇಕಿತ್ತು. ನೋಡೋದ ಎಷ್ಟಿದೆ ಏನು ಅಂತ ನಾನು ಲೆಕ್ಕ ಹಾಕೋದ ಅಂತ ಕೂತ್ಕೊಂಡೆ. ಅದೇ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ. ನೀವು ಕೂಡ ಹೆಣ್ಮಕ್ಳು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೋಂಬೇರಿತನದಿಂದ ನೀವು ಏನೂ ಮಾಡ್ದೇನೆ, ನೀವು ಮನಿನೂ ಸೇವಿಂಗ್ ಮಾಡ್ದೇನೆ ನೀವು ಮನೇಲಿದ್ದರೆ ಖಂಡಿತ ಯಾರೂ ಕೂಡ ನಿಮಗೆ ಬೆಲೆ ಅನ್ನೋದು ಅಷ್ಟಾಗಿ ಕೊಡಲ್ಲ. ತುಂಬ ಜನ ನೀನು ಹೇಳ್ಬೋದು ನಮ್ಮ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಆದರೂ ಕೂಡ ಎಲ್ಲದಕ್ಕೂ ಕೂಡ ಕೇಳೋದಕ್ಕೆ ನಮಗೆ ಮುಜುಗರ ಅನಿಸುತ್ತೆ ಅಲ್ವಾ? ಇವಾಗ ಪ್ರತಿಯೊಂದಕ್ಕೂ ಕೂಡ ನಾನು ಮದುವೆ ಆಗಿದ್ದೀನಿ, ಗಂಡನ ಹತ್ರ ಪ್ರತಿಯೊಂದಕ್ಕೂ ನಾನು ಕೈ ಚಾಚ್ತೀನಿ ಅಂದರೆ ಮುಜುಗರ ಅನಿಸುತ್ತೆ. ಅದನ್ನೇ ನಾವು ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು, ಇಲ್ಲ ಅಷ್ಟೇ ಇಷ್ಟ ಸೇವಿಂಗ್ಸ್ ಮಾಡಿಕೊಂಡು ಕೊಟ್ಟಿದ್ರಲ್ಲಿ ನಾವು ನಮ್ಮ ಏನು ಖರ್ಚುಗಳಿದೆ ನಾವು ನಿಭಾಯಿಸ್ಕೊಂಡು ಹೋದರೆ ಖಂಡಿತ ನಾವು ಎಲ್ಲದಕ್ಕೂ ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೋದು. ಇದನ್ನು ನಾವು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಹೆಣ್ಮಕ್ಳು ಸೇವಿಂಗ್ಸ್ ಬಗ್ಗೆ ಗಮನ ಕೊಡ್ತೀರಾ, ಆದರೂ ಕೂಡ ಕಷ್ಟ ಅಂತ ಬಂದಾಗ ಅದನ್ನೇ ತೊಗೊಂಡು ನೀವು ಖರ್ಚನ್ನ ಮಾಡ್ತೀರಾ ಅಲ್ವಾ? ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಟಿಪ್ಸ್ನ ಕೊಡೋದ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಹಾಗೇನೆ ಮಾಡ್ತಾ ಇದ್ದೆ. ನಿಜ, ತುಂಬ ಖರ್ಚು ಮಾಡೋದು, ತುಂಬ ಏನಾದರೂ ತೊಗೊಳ್ಳೋದು, ಯಾರು ಕೇಳ್ತಾರೆ ಅವರು ಕೊಟ್ಬಿಡೋದು, ಹಣನ ಎಲ್ಲಂದರೆ ಅಲ್ಲಿ ಇಡೋದು, ಏನೇ ಒಂದು ಹೊರಗಡೆ ಏನೇ ಒಂದು ಮಾರೋದಕ್ಕೂ ಬಂದರೂ ಕೂಡ ಅದನ್ನು ತೊಗೊಳ್ಳೋದು, ಬೇಡ ಅಂತ ಅಗತ್ಯ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಅದನ್ನು ತೊಗೊಬಿಡ್ತಾ ಇದೆ. ಆ ಥರ ಮಾಡ್ತಾಯಿದೆ. ಇಲ್ಲಾಂದರೆ ಬೇರೆ ಯಾರೋ ಏನೋ ತಂದರು, ಹೊಸ ಡ್ರೆಸ್ ತಂದರು, ಇಲ್ಲ ಯಾರೋ ಏನನ್ನ ತೊಗೊಂಡು ಬಂದರು, ಅದನ್ನು ನಾನು ತೊಗೋಬೇಕು, ಆ ಥರ ನಾನು ವೇಸ್ಟ್ ಖರ್ಚುಗಳನ್ನ ಮಾಡ್ಕೋತಾ ಇದ್ದೆ. ಅದಾದಮೇಲೆ ನನಗೆ ಸ್ವಲ್ಪ ಬುದ್ಧಿ ಬಂತು. ನನಗೆ ಜಾಸ್ತಿ ಅಟ್ರ್ಯಾಕ್ಷನ್ ಆಗಿದ್ದು ಅಂದರೆ ನನಗೆ ಒಡವೆಗಳಿಂದ. ಆವಾಗಿಂದ ನಾನು ಬುದ್ಧಿ ಕಳ್ತಿದ್ದು. ತುಂಬ ಜನ ಒಡವೆ ಹಾಕೋ ಬರ್ತಿದ್ರು, ಕಿವಿ ಓಲೆ ಹಾಕ್ಕೊಂಡು ಬರ್ತಾಯಿದ್ರು, ಉಂಗುರಗಳು, ಕತ್ತಿಗೆ ಚೈನು, ಆ ಥರ ಹಾಕೋದ್ರಿಂದ ನನಗೆ ಆಸೆ ಆಗ್ತಾಯಿತ್ತು, ನಾನು ತೊಗೋಬೇಕು ಅಂತ. ಆದರೆ ಹಣ ಇರ್ತಾ ಇರಲಿಲ್ಲ ನನಗೆ. ಹೇಗೆ ತೊಗೊಳ್ಳೋದು? ಒಡವೆ ಅಂತ, ಚಿನ್ನ ಅಂತ ಹೇಳಿದ್ರೆ ತುಂಬ ದುಡ್ಡು ಬೇಕಾಗಿತ್ತು. ಆವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಫಸ್ಟು ನಾನು ಆವಾಗ ಕೆಲಸಕ್ಕೆ ಹೋಗ್ತಾಯಿದ್ದೆ. ಆ ಟೈಮಲ್ಲಿ ಏನು ಮಾಡಿದೆ, ನನಗೆ ಸ್ವಲ್ಪ ಫಸ್ಟ್ ಮಂತದ್ದು ನನಗೆ ಫಸ್ಟ್ ವರ್ಷದ್ದು ಬೋನಸ್ ಅಂತ ಬಂತು. ಆವಾಗ ನಾನು ಏನು ಮಾಡಿದೆ, ಸ್ವಲ್ಪ ಹಣನ ಮೇಲೆ ಹಾಕ್ಬಿಟ್ಟು ನಂತರ ನಾನು ಚಿಕ್ಕದಾಗಿ ಒಂದು 2 ಗ್ರಾಮ್ದು ಓಲೆ ತಗೊಂಡು ಹಾಕ್ಕೊಂಡೆ. ನನ್ನ ಹತ್ರ ಚಿನ್ನ ಅಂತಲೇ ಇರಲಿಲ್ಲ, ಸರಿನಾ? ಚಿನ್ನ ಅಂತಲೇ ಇರಲಿಲ್ಲ, ಯಾವುದ್ಯಾವುದೋ ಹಾಕ್ಕೊಂಡು ಹಾಗೆ ಕಾಲ ಕಳೀತಾ ಇದೆ. ನನಗೆ ಏನೂ ಅನಿಸ್ತಾ ಇರಲಿಲ್ಲ ಆವಾಗ. ಅದಾದಮೇಲೆ ಅದು ವ್ಯಾಲ್ಯೂ, ನಾವು ಚಿನ್ನ ಅಂತ ಏನೇ ಒಂದು ಹಾಕಿದ್ರು ಕೂಡ ವ್ಯಾಲ್ಯೂ ಬರುತ್ತೆ ಅಂತ ಅರ್ಥ ಆದಾಗ ನಾನೇನು ಮಾಡಿದೆ, ಆ ದುಡ್ಡಿಂದ ನಾನು ತೊಗೊಂಡೆ. ಅದಾದಮೇಲೆ ನನಗೆ ಆಸೆ ಸ್ಟಾರ್ಟ್ ಆಯಿತು. ಚಿನ್ನ ಅಂತ ಒಂದು ತೊಗೊಂಡ್ರೆ ಸಾಕು, ಮತ್ತು ನಾವು ಅದಾದಮೇಲೆ ಉಂಗುರ ತೊಗೋಬೇಕು, ಅದಾದಮೇಲೆ ಚೈನ್ ತೊಗೋಬೇಕು, ಅದಾದಮೇಲೆ ಮಂಗಲಸೂತ್ರ ತೊಗೋಬೇಕು, ಆ ಥರ ಎಲ್ಲ ಅನಿಸೋದು ನನಗೆ. ಅವಾಗ ನನಗೇನು ಮಾಡಬೇಕು, ಸೇವಿಂಗ್ ಮಾಡಲೇಬೇಕು. ಯಾಕೆಂದರೆ ನಾವು ಮಿಡಲ್ ಕ್ಲಾಸ್ ಜನ ಬಂದು ನಾವು ಕಷ್ಟಪಟ್ಟು ದುಡಿದ್ರೂ ಕೂಡ ಸೇವಿಂಗ್ಸ್ ಮಾಡಿದ್ರೆ ಮಾತ್ರ ನಮ್ಮ ಕೈಯಲ್ಲಿ ಹಣ ಅಂತ ಸಿಕ್ಕೋದು. ಆ ಥರ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಸ್ವಲ್ಪ ಈಗ ಇವಾಗ ನನಗೆ ಮಂತ್ಲಿ ಸ್ಯಾಲ್ರಿ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ
ನನಗೆ ಇಷ್ಟೆಲ್ಲ ಬಂದಿದೆ, ಇಷ್ಟೇ ಹಣ ಬಂದಿದೆ ಅಂತ ನಾನು ಅದರಲ್ಲಿ ಒಂದು 2,000ನಾದರೂ ಎತ್ತಿಡ್ತಾ ಇದ್ದೆ. ನಂದಲ್ಲ, ಇದು ಬಂದು ಗೋಲ್ಡ್ ತೊಗೊಳೋಕ್ಕೋಸ್ಕರನೇ ಅಂತ ಒಂದು 2,000 ಎತ್ತಿಡ್ತಿದ್ದೆ. ಮತ್ತು ದಿನನಿತ್ಯದ ಖರ್ಚುಗಳೇನಿದೆ, ಮನೆಗೆ ಏನು ಖರ್ಚು ಕೊಡ್ತಾಯಿದ್ರು ಅದರಲ್ಲೂ ಕೂಡ ಒಂದು 100 ರೂಪಾಯಿ 50 ರೂಪಾಯಿ ಆ ಥರ ನಾನು ಉಳಿತಾಯ ಮಾಡ್ತಿದ್ದೆ. ಯಾವ ಥರ ಅಂದರೆ ತರಕಾರಿಗಳಲ್ಲಿ ಜಾಸ್ತಿ ಉಳಿತಾಯ ಮಾಡ್ತಿದ್ದು ನಾನು ತರಕಾರಿಗಳಲ್ಲಿ. ಯಾಕೆಂದರೆ ತರಕಾರಿ ಒಟ್ಟಿಗೆ ನಾನು ತಂದಾಕ್ದಾಗ ಏನು ಅನಿಸುತ್ತೆ, ಅದು ಫ್ರಿಡ್ಜ್ ಇರಲಿಲ್ಲ ನಮಗೆ, ಆವಾಗ ಫ್ರಿಡ್ಜ್ ಅನ್ನೋದು ಇರಲಿಲ್ಲ. ತಂದಿಡ್ತಿದ್ದೆ ಒಟ್ಟಿಗೆ, ಒಂದು ವಾರಕ್ಕೆ ತಂದಿಟ್ರೆ ಏನಾಗ್ತಾಯಿತ್ತು, ಒಣಗೋಗ್ತಾಯಿತ್ತು, ಹಾಳಾಗ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೆ, ಇನ್ಮೇಲೆ ಲಿಮಿಟೆಡಾಗಿ ತರೋದ, 2 ದಿನ 3 ದಿನಕ್ಕೆ ತರೋದ, ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳೋದ, ಫ್ರಿಡ್ಜ್ ಇಲ್ಲ ಅಲ್ವಾ ಅಂತ ನಾವು ಆವಾಗ ಮಾತ್ರ ಅಷ್ಟು ತೊಗೋತಾಯಿದ್ದೆ. ಮತ್ತು ಕಡಿಮೆ ರೇಟ್ ಎಲ್ಲಿದೆ ತರಕಾರಿಗಳು ಅಲ್ಲಿ ಹೋಗಿ ತೊಗೊಂಡು ಬರ್ತಾಯಿದ್ದೆ. ಇವಾಗ ರೋಡ್ ಸೈಡಲ್ಲೆಲ್ಲ ಪಾಪ ರೈತರೆಲ್ಲ ಮಾರ್ತಾ ಇರ್ತಾರಲ್ವ, ಫ್ರೆಶ್ ಆಗಿರ್ತಾಯಿತ್ತು. ನಾವು ಇರೋ ಕಡೆ ಎಲ್ಲ ಮಾರ್ಟ್ಗಳಲ್ಲಿ ತೊಗೊಳ್ಳೋ ಹಾಗಿರ್ತಿತ್ತು, ಅದು 1 to ಡಬಲ್. ಇವಾಗ ನಾನು ಒಂದು ವಾರದ್ದು ತರಕಾರಿ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರೆ 600 ರೂಪಾಯಿ 700 ರೂಪಾಯಿ ಆ ಥರ ಇಡಬೇಕಾಗಿತ್ತು. ಅದನ್ನೇ ನಾನು ಪೂರ್ತಿ ವಾರದ ತರಕಾರಿ ತೊಗೊಂಡು ಬಂದರೂ ಕೂಡ 300 ರೂಪಾಯಿ 400 ರೂಪಾಯಿ ಆ ಥರ ಆಗ್ತಾಯಿತ್ತು. ಎಷ್ಟು ಸೇವಿಂಗ್ ಆಗ್ತಾ ಅಲ್ವಾ. ಅದಲ್ಲದೆ ನಾನು ಹೋಗ್ತಾ ಇರಬೇಕಾದ್ರೆ ಫ್ರೆಶ್ ಆಗಿ ಅಜ್ಜಿಗಳು ತಂದು ಕೊಡ್ತಾಯಿದ್ರು, ಕಾಳುಗಳು, ಹಸಿ ಕಾಳುಗಳು ಆ ಥರ ಎಲ್ಲ ತಗೊಬರ್ತಾಯಿದ್ರು. ಗಾರ್ಮೆಂಟ್ಸ್ ಹತ್ರನೇ ತಂದೆಲ್ಲ ಇಡ್ತಾಯಿದ್ರು. ಅವಾಗ ನಾನು ಏನು ಮಾಡ್ತಾಯಿದ್ದೆ, ಅಲ್ಲೇ ತೊಗೊಬಿಡ್ತಿದ್ದೆ. ಅವತ್ತಿನ ದಿನಕ್ಕೆ ಏನು ಅಂತ ಬೆಳಗ್ಗೆನೇ ನಾನು ಇವತ್ತಿನ ಸಾಂಬಾರು ಬಂದು ನಾನು ಈ ಥರನೇ ಡಿಸೈಡ್ ಮಾಡಬೇಕು ಅಂತ ಮಾಡಿ ಆ ಥರನೇ ನಾನು ತೊಗೊಬಿಡ್ತಾಯಿದ್ದೆ. ಆವಾಗ ನನಗೆ ಖರ್ಚು ಕಡಿಮೆ ಆಗ್ತಾಯಿತ್ತು. ಮನೆಗೆ ಹೋಗಿ ಏನು ಸಾಂಬಾರು ಮಾಡಬೇಕು ಅನ್ನೋದು ಕೂಡ ಯೋಚನೆ ಅನ್ನೋದು ಹೊರಟೋಗ್ತಾಯಿತ್ತು. ಆ ಥರ ನಾನು ಅವಾಗಿನೇ ಯೋಚನೆನ ಮಾಡಿಕೊಂಡು ತೊಗೋತಾಯಿದ್ದೆ. ಮತ್ತು ನಾನ್ ವೆಜ್ ಬಂದು ವಾರಕ್ಕೆ ಒಂದೇ ಸತಿ ಅಂತ ಕಂಪ್ಲೀಟ್ ಮಾಡಿಬಿಡ್ತಿದ್ದೆ. ಇಲ್ಲಾಂದರೆ ಫಸ್ಟೆಲ್ಲ ಏನು ಮಾಡ್ತಿದ್ದೆ, 2 ದಿನ 3 ದಿನ ಸಿಕ್ಕಿದಾಗೆಲ್ಲ ಆ ಥರ ತೊಗೊಳ್ಳೋದು, ಆ ಥರ ಮಾಡ್ತಿದ್ದೆ. ಆ ಥರ ತೊಗೋಬಾರ್ದು, ವಾರಕ್ಕೆ ಒಂದೇ ಸತಿ ಏನಾದರೂ ಗೆಸ್ಟ್ಗಳು ಬಂದರೆ ಆ ಟೈಮಲ್ಲಿ ಅಂತ ನಾನು ಫಿಕ್ಸ್ ಮಾಡಿಕೊಂಡೆ. ಆವಾಗಲೂ ಕೂಡ ನನಗೆ ಸೇವಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಯಿತು. ವಾರಕ್ಕೊಂದು ಸತಿ ನಾನ್ ವೆಜ್ ಅಂತ ಮಾಡಿಕೊಂಡೆ. ಆವಾಗಲೂ ಕೂಡ ಒಳ್ಳೆ ಸೇವಿಂಗ್ಸ್ ಆಗ್ತಾಯಿತ್ತು. ಮತ್ತು ತರಕಾರಿ ಇದರಲ್ಲೂ ಸೇವಿಂಗ್ಸ್ ಆಗ್ತಾಯಿತ್ತು. ಇನ್ನು ಬಂದು ಗ್ರೋಸರಿ ಐಟಮಲ್ಲೂ ಕೂಡ ನಾನು ಜಾಸ್ತಿ ಒಂದು ತಿಂಗಳಿಗೆ ಬಂದು ಸಕ್ಕರೆ ಜಾಸ್ತಿ ತೊಗೋತಾಯಿದ್ದೆ, ಟೀ ಪುಡಿ ಜಾಸ್ತಿ ತೊಗೋತಾಯಿದ್ದೆ. ಯಾಕೆಂದರೆ ಸಕ್ಕರೆ ಟೀ ಪುಡಿ ಜಾಸ್ತಿ ಕುಡಿತೀವಿ. ಹಾಗಾಗಿ ಅದಾದಮೇಲೆ ಏನು ಮಾಡಿದೆ, ಟೀನ ಕಡಿಮೆ ಮಾಡ್ಕೊಂಡು ಬಂದು ಟೀ ಎಲ್ಲ ಕುಡಿಯೋದು ಸ್ಟಾಪ್ ಮಾಡಿದ್ವು ನಾವು ಅವಾಗಿಂದನೇ. ಇವಾಗಲೂ ಕೂಡ ಅವಾಗ ಸ್ಟಾಪ್ ಮಾಡಿದ್ದು, ಇವಾಗಿನ ಕೂಡ ಇಲ್ಲ. ನಾವು ಟೀ ಮಾಡಲ್ಲ, ಯಾವಾಗಾದರೂ ಕುಡಿಬೇಕು ಅನಿಸ್ದಾಗ ಮಾತ್ರ ಮಾಡ್ತೀವಿ, ಪ್ರತಿಯೊಂದು ಟೈಮಲ್ಲಿ ಮಾಡಲ್ಲ. ಮಳೆ ಬಂದಾಗ ಇಲ್ಲ ಏನೋ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ, ಕಾಫಿ ಟೀ ಕುಡಿಬೇಕು ಅಂದಾಗ ಮಾತ್ರ ಕುಡಿತೀವಿ. ಇಲ್ಲಾಂದರೆ ಗ್ರೀನ್ ಟೀ ಕುಡಿತೀನಿ, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಅಷ್ಟೇ ನಾನು ಕುಡಿಯೋದು. ಅದನ್ನು ಬಿಟ್ಟು ಮಕ್ಕಳಿಗೆ ಹಾಲು ಏನಾದರೂ ಕೊಡಬೇಕು ಅಂದರೆ ಕುಡಿತೀನಿ, ಅಂದರೆ ಹಾಲನ್ನು ಅವ್ರಿಗೆ ಕಾಯಿಸಿ ಕೊಡ್ತೀನಿ. ಆ ಥರ ಎಲ್ಲ ಸೇವಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸೇವಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಒಂದು ಉಂಗುರನೇ ತೊಗೊಂಡಿದ್ದು. ನೆಕ್ಸ್ಟ್ ಮತ್ತೆ ತೋರಿಸಿದ್ದೀನಿ ಅನಿಸುತ್ತೆ, ನಾನು ಸೆಕೆಂಡ್ ಟೈಮ್ ಉಂಗುರನೂ ಕೂಡ ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಅನಿಸುತ್ತೆ. ಉಂಗುರನೂ ಕೂಡ ತೊಗೊಂಡೆ. ಮತ್ತೆ ಹೋಗ್ತಾ ಇನ್ನೊಂದು ಓಲೆ ಜುಮ್ಕಿ ಅಂತ ತೋರಿಸಿದ್ದೀನಿ ಅಲ್ವಾ ನನ್ನ ವೀಡಿಯೋಸದಲ್ಲಿ, ಆ ಜುಮ್ಕ ತೊಗೊಂಡೆ. ಅದಾದಮೇಲೆ ಹೋಗ್ತಾ ಚಿಕ್ಕ ಪುಟ್ಟ ಒಡವೆಗಳನ್ನ ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದೆ ನಾನು, ಸೇವಿಂಗ್ಸ್ನ ಮಾಡಿ. ಅದಾದಮೇಲೆ ಮನೆಗೆ ಏನಾದರೂ ವಸ್ತುಗಳು ಬೇಕು, ಪಾತ್ರೆಗಳು ಬೇಕು. ಯಾಕೆಂದರೆ ನಮ್ಮ ಹತ್ರ ಇದ್ದಿದ್ದು ಕಡಿಮೆ ಪಾತ್ರೆಗಳು, ಬೇರೆಯವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಒಂಥರ ಅನ್ನೋರು. ಹಾಗಾಗಿ ನಮಗೆ ಅಗತ್ಯ ಇರೋ ವಸ್ತುಗಳನ್ನೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಹೊಸ ಚೆನ್ನಾಗಿರೋ ಒಂದು ಸ್ಟವ್ ಬೇಕಾಗಿತ್ತು, ಸ್ಟವ್ ತೊಗೊಂಡೆ. ದೊಡ್ಡ ಪಾತ್ರೆ, ಯಾರಾದರೂ ಗೆಸ್ಟ್ ಬಂದರೆ ದೊಡ್ಡ ಪಾತ್ರೆಗಳಿರಲಿಲ್ಲ ನಮ್ಮ ಹತ್ರ, ಅದನ್ನು ತೊಗೊಂಡೆ. ಆ ಥರ ಚಿಕ್ಕ ಪುಟ್ಟೆ ನಮ್ಮ ಮನೇಲಿ ಅಗತ್ಯ ಇರೋ ವಸ್ತುಗಳನ್ನೆಲ್ಲ ನಾನು ತೊಗೊಂಡೆ. ನೆಕ್ಸ್ಟ್ ಅದಾದಮೇಲೆ ಹೋಗ್ತಾ ಫ್ರಿಡ್ಜ್ ತೊಗೊಂಡೆ, ಟಿ ವಿ ತೊಗೊಂಡು, ಆ ಥರ ಎಲ್ಲದಕ್ಕೂ ಕೂಡ ನಾನು ನನ್ನ ಹಸ್ಬೆಂಡು ಈ ಥರ ಸೇವಿಂಗ್ಸ್ನ ಮಾಡಿ ತೊಗೊಂಡು. ಅದಾದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಆದಾಗ ಲಾಸ್ಟಿಗೆ ನನ್ನ ಹಸ್ಬೆಂಡ್ ಏನಂತ ಹೇಳಿದ್ರು, ಕೆಲಸಕ್ಕೆ ಹೋಗೋದು ಬೇಡ, ಮನೇಲೇ ಇರು ಅಂತ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಒತ್ತಾಯ ಮಾಡಿ ಹೋಗೋಕ್ಕೂ ಕೂಡ ಆಗಲ್ಲ ಅಂತ ಅದಾದಮೇಲೆ ನಾನು ಮನೆಯಲ್ಲೇ ಇದ್ದೆ. ಆದರೂ ಕೂಡ ಮನೇಲಿದ್ದಾಗಲೂ ಕೂಡ ನನಗೆ ಏನಾದರೂ ಮಾಡಬೇಕು ಕುತೂಹಲ, ಏನಾದರೂ ಸೇವಿಂಗ್ಸ್ ಮಾಡಬೇಕು, ಅದೇ ನನ್ನ ಮನಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ನಲ್ವಾ. ಯಾರಾದರೂ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದಾಗ ಅದು ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ನಿಮಗೆ, ಅದು ಹ್ಯಾಬಿಟ್ ಥರ ಆಗೋಗಿರುತ್ತೆ, ಮಾಡಲೇಬೇಕು ಅನ್ನೋ ಹ್ಯಾಬಿಟ್ ಆಗೋಗಿರುತ್ತೆ. ಆವಾಗ ನೀವು ನನ್ನ ಮನೇಲಿ
ಅದಾದಮೇಲೆ ಫಸ್ಟು ನಾನು ಹಪ್ಪಳದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಹಪ್ಪಳಗಳನ್ನ ನನ್ನ ಮನೇಲೇ ಹಾಕ್ಕೊಡೋದು ಅಂತ. ಅದಾದಮೇಲೆ ಅದು ಎಲ್ಲ ಟೈಮು ನನಗೆ ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಬಿಸಿಲಿರೋ ಟೈಮಲ್ಲಿ ಮಾತ್ರ ಅದಾಗ್ತಾಯಿತ್ತು. ಮತ್ತು 6 ತಿಂಗಳು ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಿಂಗೆ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಮತ್ತು ಮೊಳಕೆ ಕಾಳು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಖಂಡಿತ ತುಂಬ ನನಗೆ ಹೆಲ್ಪ್ ಆಗಿದ್ದು ಮೊಳಕೆ ಕಾಳು ಬಿಸ್ನೆಸ್ಸು. ಅದಾದಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ನು ಕೂಡ ಮಾಡಿಕೊಂಡು ಮೊಳಕೆ ಕಾಳನ್ನು ಮಾಡಿಕೊಂಡು ಇವಾಗಲೂ ಕೂಡ ನಾನು ಮಾಡ್ತೀನಿ ಮೊಳಕೆ ಕಾಳು. ತುಂಬ ಜನ ನನಗೆ ಗೊತ್ತಿರೋರು ಕೇಳ್ತಾರೆ ನನಗೆ ಮೊಳಕೆ ಕಾಳು ಬೇಕಿದೆ ಅಂತ. 1 ದಿನ 2 ದಿನ ಮುಂಚಿತವಾಗಲೇ ಕೇಳ್ತಾರೆ. ಹಾಗಾಗಿ ಆಲ್ರೆಡಿ ನಾನು ಮಾಡಿ ಫ್ರೆಶ್ಶಾಗಿ ಮಾಡಿ ಕೊಟ್ಬಿಡ್ತೀನಿ ನಾನು. ಅವರು ಒಟ್ಟಿಗೆ ಕೇಳ್ತಾರೆ, ಯಾಕೆಂದರೆ ಅವ್ರ ಅಕ್ಕಪಕ್ಕ ಮನೆಯವರು ಅವರು ಎಲ್ಲ ಇರ್ತಾರಲ್ಲ. ಹಾಗಾಗಿ ಇವಾಗಲೂ ಕೂಡ ನಾನು ಪ್ಯಾಕೇಜ್ನ ಮಾಡಿ ಕೊಟ್ಟು ಕಳಿಸ್ತೀನಿ. ಅದು ಸ್ವಲ್ಪ ನನಗೆ ಹೆಲ್ಪಿಂಗ್ ಆಗುತ್ತೆ. ಮೊಳಕೆ ಕಾಳು ಕಟ್ತೀನಿ, ಹಪ್ಪಳ ಟೈಮಲ್ಲಿ ಹಪ್ಪಳನ ಮಾಡ್ಕೋತೀನಿ, ಮತ್ತು ಯೂಟ್ಯೂಬ್ನ ರನ್ ಮಾಡ್ತೀನಿ. ಇತ್ತೀಚೆಗೆ ಬಂದು ನಾನು ಸ್ಫಟಿಕನ ಸೇಲ್ ಮಾಡ್ತಾಯಿದ್ದೀನಿ. ಡ್ರೆಸ್ಗಳನ್ನೂ ಕೂಡ ಮಾಡ್ತಾಯಿದ್ದೆ, ಅದನ್ನು ಸ್ಟಾಪ್ ಮಾಡಿದ್ದೀನಿ. ನನಗೆ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಡ್ರೆಸ್ಸು ಸ್ಯಾರೀಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಈ ಥರ ಮನೇಲೇ ಏನಾದರೂ ಚಿಕ್ಕ ಪುಟ್ಟ ಕೆಲಸನ ನಾನು ಮಾಡ್ತಿದ್ದೀನಿ. ಅದಲ್ಲದೆ ನಾನು ಮನೆಯಿಂದ ಹೊರಗಡೆನೇ ಹೋಗಲ್ಲ, ಆದರೂ ಕೂಡ ಇಷ್ಟೆಲ್ಲ ಕೆಲಸನ ನಾನು ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂದರೆ ನೀವು ಏನಾದರೂ ಅಕ್ಕಪಕ್ಕ ಹೋಗ್ತೀರಾ, ಮಾತಾಡ್ತೀರಾ, ಹೊರಗಡೆ ಹೋಗೋ ಫ್ರೀಡಮ್ ಇದೆ ಅಂತ ಹೇಳಿದ್ರೆ ಮನೇಲಿ ಸುಮ್ಮನೆ ಕೂತ್ಕೋಬೇಡಿ. ಏನಾದರೂ ಒಂದು ಕೆಲಸನ ಮಾಡಿ. ಇಲ್ಲ ನಿಮಗೆ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಅಂದರೆ ಆರಾಮಾಗಿ ಕೆಲಸಕ್ಕೆ ಹೋಗಿ ದುಡೀರಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಆದಷ್ಟು ನಿಮ್ಮ ಕೈಲಿ ಸೇವಿಂಗ್ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿ. ಸುಮ್ಮನೆ ಮನೆ ಕೆಲಸ ಮಾಡ್ದೇನೆ ರೀಲ್ಸ್ಗಳನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೋಬೇಡಿ. ಪ್ಲೀಸ್ ಎಲ್ಲರೂ ಕೂಡ ಸೇವಿಂಗ್ಸ್ ಮಾಡಿ, ಚಿಕ್ಕ ಪುಟ್ಟ ಕೆಲಸ ಮಾಡಿ, ಸಂಪಾದನೆ ಮಾಡೋ ದಾರಿನ ಹುಡುಕಿ. ಯಾರ ಹತ್ರನೂ ಕೈ ಚಾಚಕ್ಕೆ ಹೋಗ್ಬಿಡಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹೆಣ್ಮಕ್ಳಿಗೆ ಹೌಸ್ ವೈಫ್ ಯಾರಿದ್ದಾರೆ ಅವರಿಗೆ ಸೋಂಬೇರಿತನದಿಂದ ಇರಲೇಬೇಡಿ. ಬೆಳಗ್ಗೆ ಎದ್ದು ಬೇಗ ಏನೆಲ್ಲ ಕೆಲಸ ಮಾಡಬೇಕು ಎಲ್ಲ ಬೇಗ ಮಾಡಿ ಕೆಲಸ